ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಾನ್ವಿ ನಗರದ ಬಾಷುಮಿಯ ಸಾಹುಕಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾನ್ವಿ 2025-26ನೇ ಸಾಲಿನ ಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ ಕಾಲೇಜಿನ ವಿವಿಧ ಘಟಕಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಜಿ ಹಂಪಯ್ಯ ನಾಯಕ ಸಾಹುಕಾರ್ ಉದ್ಘಾಟನಾ ಭಾಷಣವನ್ನ ಮಾಡಿದ ಮಾನ್ಯ ಶಾಸಕರು ವಿದ್ಯಾರ್ಥಿಗಳು ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಬೇಕಾದ್ರೆ ಈ ಒಂದು ಯುಗದಲ್ಲಿ ವಿದ್ಯಾರ್ಹತೆ ಅನಿವಾರ್ಯವಾಗಿದೆ. ಈ ದಿಶೆಯಲ್ಲಿ ಸ್ಪರ್ಧಾತ್ಮಕ ಜೀವನದಲ್ಲಿ ತಂದೆ ತಾಯಿ ಕಷ್ಟವನ್ನ ನೋಡಿ ಆದರೂ ವಿದ್ಯಾರ್ಥಿಗಳು ಗುರುಗಳು ಕಲಿಸುವ ಪಾಠವನ್ನ ಅರ್ಥ ಮಾಡಿಕೊಂಡು ಒಳ್ಳೆಯ ಗುಣಮಟ್ಟದ ಫಲಿತಾಂಶವನ್ನ ಪಡೆದುಕೊಂಡಾಗ ಹೆತ್ತ ತಂದೆ ತಾಯಿಗೆ ಆಗುವ ಖುಷಿನೇ ಬೇರೆ. ಈ ಸಂದರ್ಭದಲ್ಲಿ 3 ವರ್ಷಗಳ ಕಾಲ ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಉನ್ನತ ಶಿಕ್ಷಣಕ್ಕೆ ಬೇರೆ ಕಡೆಗೆ ಹೋಗುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಪ್ರಪ್ರಥಮ ದರ್ಜೆ ಕಾಲೇಜಿಗೆ ಈ ಹಿಂದೆ ಇದ್ದ ನ್ಯಾಕ್ ಕಮಿಟಿಯ ಸಿ ಗ್ರೇಡ್ ಅನ್ನ ಹಳಿಸಿ ಈ ಸಾರಿ ನಮ್ಮ B+ ಬಂದಿರೋದು ಸಂತೋಷದ ವಿಷಯ. ಈ ಗ್ರೇಡ್ ಬಂದಿರೋದ್ರಿಂದ ಕಾಲೇಜಿನಲ್ಲಿ ಬೇರೆ ಬೇರೆ ವಿಷಯಗಳ ಕೋರ್ಸುಗಳನ್ನ ಅನುಕೂಲಕರವಾಗುತ್ತೆ, ಜೊತೆಗೆ ಡಿಜಿಟಲ್ ಕ್ಲಾಸ್ಗಳನ್ನ ಮಾಡಲು ಅನುಕೂಲವಾಗುತ್ತೆ. ಅದೇ ರೀತಿ ಈ ಕಾಲೇಜಿನ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಲು ಕೂಡ ಅನುಕೂಲಕರವಾಗುತ್ತೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕರು ಎಲ್ಲರೂ ಕೂಡ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡಿ ಮುಂದಿನ ದಿನದಲ್ಲಿ A+ ಅನ್ನ ಪಡೆಯೋಣ ಅಂತ ಎಲ್ಲ ಪ್ರಾಧ್ಯಾಪಕರಿಗೆ ಉರಿತುಂಬಿಸಿದ್ರು. ಮನುಷ್ಯ ತನ್ನ ಹುಟ್ಟು ಜೀವನದಿಂದ ಸಾವಿನ ತನಕ ತನ್ನ ಜೊತೆಯಲ್ಲಿ ಏನಾದರೂ ಕೊಂಡು ಹೋಗಿದ್ರೆ ಅದು 2 ಅಕ್ಷರದ ವಿಧಿ ಎಂಬುದನ್ನು ನಾವು ಯಾರೂ ಮರೆಯಕೂಡದು ಎಂದು ಶಾಸಕರು ಈ ಸಂದರ್ಭದಲ್ಲಿ ತಮ್ಮ ಬಾಲ್ಯದಲ್ಲಿ ಆಗಿರತಕ್ಕಂತಹ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ವಿವರವಾಗಿ ಹೇಳಿ ತಮ್ಮ ವಿದ್ಯಾಭ್ಯಾಸದ ಹೇಳುವ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ ಸಂದರ್ಭ ಕೂಡ ನಡೆಯಿತು. ನಮ್ಮ ಕಾಲೇಜಿನ ಸಭಾ ಸಮಿತಿ ಸದಸ್ಯರು ಆದಂಥ ಅಧ್ಯಕ್ಷರಾದಂಥ ಮತ್ತು ಪತ್ರಕರ್ತರಾದ BSc ಮತ್ತು BCA ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ ಕಾಲೇಜಿನ ವಿವಿಧ ಘಟಕಗಳ ಉದ್ಘಾಟನಾ ಸಮಾರಂಭ. ಇದು ಇವತ್ತಿನ ದಿವಸ ನೋಡಿದಾಗ ಬಹಳ ಸಂತೋಷ. ಇವತ್ತೆಲ್ಲ ವಿದ್ಯಾರ್ಥಿಗಳು ನೋಡಿದಾಗ ಬಹಳ ನಮಗೆ ಸಂತೋಷ ವಿಷಯವನ್ನು ಆಗಿರುವಂತ ಮಾತನ್ನು ಹೇಳಬೇಕು. ಅದೇ ರೀತಿ ಈಗಲೂ ಪ್ರಾಸ್ತಾವಿಕ ಭಾಷಣದಲ್ಲಿ ಪ್ರಾಸ್ತಾವಿಕ ಭಾಷಣ ಕೇಳಿದಾಗ ಈ ಕಾಲೇಜು ಬಹಳ ಉತ್ತಮವಾಗಿ ಕೆಲಸ ಮಾಡತಕ್ಕಂಥ ಮಾತುಗಳು ಅವರ ಒಂದು ಇದರಲ್ಲಿ ಗೊತ್ತಾಗ್ತದೆ. ಅದ್ರ ಜೊತೆಗೇನೆ ಇಂದ ನಾನು ಎಮ್ಮೆಲಿದ್ದಾಗ ನಾನು ಭೂಷಣರು ಬಂದಾಗ ಈ ಕಾಲೇಜಲ್ಲಿ ಬೆಳಕುವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದಾಗ ಅವತ್ತಿಗೂ ಇವತ್ತಿಗೂ ನೋಡಿದರೆ ಬಹಳಷ್ಟು ವ್ಯತ್ಯಾಸ ಆಗಿದೆ. ಉತ್ತಮವಾಗಿ ಒಂದು ಅಭ್ಯಾಸ ಈ ಕಾಲೇಜಿನಲ್ಲಿ ಆಗುತ್ತದೆ. ಅದರ ಜೊತೆಗೆ ಅಡ್ಮಿಷನ್ ಕೊಡುವ ಸಾಕಷ್ಟು ಜನರು ಈ ಒಂದು ಮಾನವ ಭಾಷಣೆ ಕಾಲೇಜಿಗೆ ಬಂದು ಅಡ್ಮಿಷನ್ ಮಾಡ್ತಕ್ಕಂಥ ಕೆಲಸಗಳು ಈಗ ಆಗಿ ಈ ಒಂದು ಮಾನವೀಯತೆ ಮೊದಲು ಪ್ರಪ್ರಥಮವಾಗಿ ಈ ಒಂದು ನಾವು ಹೆಚ್ಚಿನ ವಿದ್ಯಾಭ್ಯಾಸಗಳ ತಂದೆ ತಾಯಿ ಕಳೆದಲ್ಲೂ ತಿಳಿಸಲ್ಲ. ಆ ಓದಿರ್ತಕ್ಕಂಥ ಪ್ರೈವೇಟ್ ಸ್ಕೂಲ್ಗೆ ಮಕ್ಕಳ ತಿಳಿಸಿಕೊಟ್ರೆ ತಮ್ಮಕ್ಕೆ ತಾವು ಬರ್ತಕ್ಕಂಥ ಕೆಲಸ ಮಾಡಿದಾಗ ಇನ್ನೊಬ್ಬರ ಪರಿಚಯ ಆಗದಂತೆ ತಮ್ಮಲ್ಲಿ ತಾವೇ ತಮ್ಮತ್ತೆ ಬರ್ತಕ್ಕಂಥದ್ದು ತಾವು ಸೈನ್ ಮಾಡ್ತಕ್ಕಂಥದ್ದು. ಅವರು 3 ಅಕ್ಷರ ಕೈಲಿ ಹೋದ್ರೆ ನಾವು ಇನ್ನೊಬ್ಬರು ಕೆಳ ಕೂತ್ಕೊಂಡು ನಾವು ಅದು ನಮ್ದು ಯಾವಾಗ ನಾವು ಲೆಟರ್ ನೋಡಂತ ಅವ್ರು ಮ್ಯಾಕ್ ಕೂತ್ಕೊಂಡು ಕೆಳ ಕೂತ್ಕೊಡ್ತಾರೆ ನೋಡೋದು. ಆ ಪರಿಸ್ಥಿತಿ ಅದಕ್ಕೆ ಆ ಪರಿಸ್ಥಿತಿ ನಾವು ತರಲಾರ. ಇವತ್ತು ಸರ್ಕಾರ ದಯವಿಟ್ಟು ಸೌಲಭ್ಯ ಕೊಟ್ಟರು, ಮಕ್ಕಳಿಗೆ ಊಟ ಕೊಟ್ಟಾರ, ಪಾಠ್ಯ ಪುಸ್ತಕಗಳು ಕೊಟ್ಟಾರ, ಡ್ರೆಸ್ಗಳು ಕೊಟ್ಟಾರ. ಇವತ್ತು ಫೀಸ್ ಮಾಫ್ ಮಾಡ್ತಾರೆ.
ಇವತ್ತು ಸರಿಯಾಗಿ ಓದಿರೋ ಕ್ರಿಯೆಗೆ ಒಂದ್ಸಲ ಪ್ರತಿಯೊಂದು ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಇವತ್ತು ಏನಪ್ಪ ಅಂತಂದ್ರೆ ಒಳ್ಳೆ ಆಟದಾಗ ಅಡ್ಮಿಷನ್ ಮಾಡಿ ಮಕ್ಕಳು ಎಸ್ ಮಕ್ಕಳಿಗೆ ಆ ಬಿಲ್ಡಿಂಗ್ ನೋಡಿದ್ರೆ ನಾನಲ್ಲಿ ಹೋಗಿ ಇರಲಿಲ್ಲಪ್ಪ ಅಂತಂತ ಬಿಲ್ಡಿಂಗ್ ಇವತ್ತು ಸರ್ಕಾರ ಕಟ್ಟಾರೆ. ಇವತ್ತು ನಮ್ಮ ಮನೆಯೊಳಗೆ ಇರೋಲ್ಲ ಅಂತದೇ ಸರ್ಕಾರ ಇವತ್ತು ಮಕ್ಕಳ ಸಲುವಾಗಿ ನಿರ್ಮಾಣ ಮಾಡಿ ಸ್ವಚ್ಛತೆ ಕಾಪಾಡಿ ಅವ್ರಿಗೆ ಊಟ ಮಾಡಿ ತಿನ್ನಿಸಿ ಸ್ಕೂಲ್ ಕಳಿಸಿ ಈ ಒಂದು ವಿದ್ಯೆಯನ್ನು ಕಲಿಸ್ತಾರೆ. ವಿದ್ಯೆ ಅಂತ 3 ಅಕ್ಷರ 2 ಅಕ್ಷರ 3 ಅಕ್ಷರ 2 ಅಕ್ಷರ 2 ಅಕ್ಷರ ಇವು ಕಲ್ತರೆ ನಮ್ಮ ಜೊತೆಗೆ ನಾವು ಸತ್ತಾಗ 2 ಅಕ್ಷರ ಹೋಗಿ ಸಾಯುವವರೆಗೂ ಯಾವಾಗ ನಮ್ಮ ಜೊತೆಗೆ ಹೋದರೆ ವಿದ್ಯೆ 2 ಅಕ್ಷರ. ಅದಕ್ಕೆ ನಾವು ಬಂಗಾರ ಬೆಳ್ಳಿ ದ್ರವ ಧಾನ್ಯ ಏನಿದ್ರು ನಮ್ಮ ಜೊತೆಗೆ ಬರೋದಿಲ್ಲ. ಸಾಯವರೆಗೂ ಅವನೇನಪ್ಪ ಅಂದರೆ 2 ಅಕ್ಷರ ಮಕ್ಕಳ ಅವನ ಪ್ರಾಣ ಹೋದಾಗ ಅವನ ಜೊತೆಗೆ ಅಂತ ಶ್ರೇಷ್ಠವಾದ ವಿದ್ಯೆ ನಾವು ಕಲ್ತರೆ ಮುಂದೆ ನಾವು ಇನ್ನೊಬ್ಬರ ಪರಿಚಯರಾಗಿ ನಾವು ಬರೋಕ್ಕಾಗೋದಿಲ್ಲ. ನಮ್ಮಷ್ಟಕ್ಕೆ ನಾವು ಸಂಸ್ಕೃತಿನ ಕಾಲಿನಲ್ಲಿ ನಿಂತು ನಾವು ಇವತ್ತು ಹೇಳ್ಕೊಡ್ತೀವಿ. ನಾನು ಅವನಿಗಿಂತ ಏನು ಕಮ್ಮಿ ಅಂತಕ್ಕಂಥ ಶಕ್ತಿ ಬರ್ತಕ್ಕಂಥ ಆ ವಿದ್ಯೆ ಇಲ್ಲದೊಂದು ಶಕ್ತಿ ಇರಬೇಕು. ಆ ವಿದ್ಯೆ ಕಲ್ತಲ್ಲೂ ಶಕ್ತಿ ಇರ್ತದ. ನಾನು ಅಲ್ಲಿ ಕೂತಲ್ಲಿ ನಾನೇ ಕೊಡು ನಾನು ಅಲ್ಲೇ ಕೊಡುತ್ತ ಅಂತ ಹೇಳ್ತಾನೆ. ಯಾಕಂದ್ರೆ ಶಕ್ತಿ ನಾನೇನು ಕಮ್ಮಿ ಅಂತಕ್ಕಂಥದ್ದು. ಅದೇ ವಿದ್ಯೆ ಇಲ್ಲದಾಗ ಅದು ಕಮ್ಮಿ ಅವನು ಅನ್ಸ್ತದೆ. ನೋಡ್ತಾನೆ ಮತ್ತೆ ಅದಕ್ಕೆ ವಿದ್ಯೆ ಅಂತಕ್ಕಂಥದ್ದು ನಾನು ಶಕ್ತಿ. ಆ ಶಕ್ತಿ ಅಂತಕ್ಕಂಥದ್ದು ನಾವು ಕಲ್ಕೊಂಡ್ರೆ ನಮ್ಮ ಜೊತೆಗೆ ಯಾವಾಗ ಶಕ್ತಿಯಾಗಿರ್ತದೆ. ಎಲ್ಲಿ ಹೋದ್ರು ನಮ್ಮ ಏನೇ ಆಗಲಿ. ಹಾಗಾಗಿ ಇವತ್ತು ಆ ಒಂದು ದಿಶೆಯಲ್ಲಿ ಇವತ್ತು ನಮ್ಮ ಗಣ ಸರ್ಕಾರ ಇವತ್ತು ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತು ಇದಕ್ಕೆ ಮಹತ್ವ ಕೊಟ್ಟು ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಿ ಇವತ್ತು ಈ ಜಗತ್ತಿನ ಒಂದು ಇದರಲ್ಲೇ ಅಂಗೀಕಾರ ಮಾಡಿ ಇವತ್ತು ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಅಂತಕ್ಕಂಥ ಮಾತಾಡಿದೆ. ಅಂತ ಒಂದು ಇದು ಇವತ್ತು ಇವತ್ತು ನನಗೆ 87 ವರ್ಷ. ನಾನು ಇಲ್ಲೇ ಬಂದು ನಾನೇ ಓದಿ ನಾವೇನು ಓದ್ತಿದ್ದಲ್ಲ ಬರೀ ಕೊಡ್ತಾ ಇರೋದು ಅದೇನು ಹೊಲಿಸಿ ನೋಡಿ ಮಂಚ ಹೊಲಿಸಿ ನೋಡಿ ಅವ್ರ ಹಿಂಗೆ ಪತ್ತಾಕಿಂದ ಹೋಗಿ ಅದು ಗುಲ್ಬರ್ಗ ಓದಿ ಬಳಿ ರವಣಿ ಇತ್ತು. ಅದೇ ಅನ್ಪದೆಲ್ಲ ಸ್ಕೂಲಾಗ ನಾನೇ ಮ್ಯಾನೇಜ್ ಆಗಿರೋದು. ಫುಡ್ ಮ್ಯಾನೇಜರ್ ನಾನೇ, ಸ್ಪೋರ್ಟ್ಸ್ ಮ್ಯಾನೇಜರ್ ಯಾಕಂದ್ರೆ ಖರ್ಚು ಮಾಡ್ತಿದ್ದೆ. ಭಾಳ 4 ಹುಡುಗರ ಕೈಯಲ್ಲಿ ಮಾಡ್ತಿದ್ದೆ. ರೌಡಿ ಬರೀ ರೌಡಿ ತರ ಮಾಡ್ತಾರೆ ಬರುವಾಗ. ಹಾಗಾಗಿ ನಾನು ವಿದ್ಯಾಭ್ಯಾಸನೇ ಮಾಡೋದು. ಬರೀ ಮ್ಯಾನೇಜ್ಮೆಂಟ್ ಹೋಗ್ತಿದ್ದೆ. ಯಾರು ಟೀಚರ್ ಆಯ್ಕೆ ಮಾಡ್ತಾರೆ ಬಾಪ ಅನ್ಬಣ್ಣ ಬಾ 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 ಮುಂದುವ ನಾವು ಮುಂದೆ ಬಂದಾಗ ಅದು ಮುಂದೆ ಏನಾಗಿ ಕೇಳಿದ್ರೆ ಪಕ್ಕದಲ್ಲಿ ಯಾರು ಬರೋದಿಲ್ಲ. ಮತ್ತೆ ಹಾಗಾಗಿ ನಾವೇನಂತಂದ್ರೆ ಆ ರೀತಿ ನಾವು ಎಜುಕೇಶನ್ ಬೆಳೆಸಿದ್ರೆ ಇವತ್ತಿನ ದಿವಸ ಮಕ್ಕಳ ಎಜುಕೇಶನ್ ಮಾಡಿದಾಗ ನಾವು ಒಂದು ಇದಾದ ನಂತರ ನಾವೇ ಸಾಕಷ್ಟು ಕಾಲೇಜುಗಳು ಈ ಒಂದು ಮಾನವ ಕಟ್ಟಡದಲ್ಲಿ ಇವತ್ತು ವಿದ್ಯಾಭ್ಯಾಸಕ್ಕಾಗಿ ಕೇಂದ್ರ ಬಿಂದು ಅಂತ ತಪ್ಪಾಗಲಿಕ್ಕಲ್ಲ. ಎಲ್ಲರೂ ಮಾನವೀಯತೆ ಅಡ್ಮಿಷನ್ ಮಾಡಬೇಕು, ಓದಿಸ್ಬೇಕು, ಮಕ್ಕಳಿಗೆ ಒಳ್ಳೆ ಅಭ್ಯಾಸ. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಅಬ್ದುಲ್ ಗಫೂರ್ ಸಾಬ್, ಪಂಚ ಗ್ಯಾರಂಟಿಗಳ ಅಧ್ಯಕ್ಷರು ಆದ ಬಿಕೆ ಅಮರೇಶಪ್ಪ ವಕೀಲರು, ಸೈಯದ್ ಖಾಲಿದ್ ಖಾದ್ರಿ, ನಿವೃತ್ತ ಶಿಕ್ಷಣ ಅಧಿಕಾರಿ ಡಿಜೆ ಕರ್ಕೆಹಳ್ಳಿ, ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಮಧುಕುಮಾರಿ ಪಾಂಡೆ, ವಾಣಿಜ್ಯೋದ್ಯಮಿಗಳು ಆದ ವೆಂಕಯ್ಯ ಶೆಟ್ಟಿ, ಸಿದ್ದನಗೌಡ ಆಲದಾಳ, ಶಿವರಾಜ್ ಪಾಟೀಲ್, ಸಂಗಾಪುರ್ ಪ್ರಾಂಶುಪಾಲರು ಆದ ಎಎಲ್ ಈರಣ್ಣ, ಪ್ರಾಧ್ಯಾಪಕರು ಆದ ಸೈಯದ್ ಮಿನಾಜುಲ್, ಹಸನ್ ಮೋಜಿಬ್, ಸದಸ್ಯರುಗಳು ಆದ ಬೀರಪ್ಪ ಬರಟಗಿ, ಶಂಕರ್ ಜಗಲಿ, ಮುಖಂಡರುಗಳು ಆದ ಸತ್ತರ್ ಬಂಗ್ಲೆವಾಲೆ, ಶಿವರಾಜ್
ಬಸವರಾಜ್, ಉಂಬ್ಳಿ ಹೊಸೂರ್, ಮಹಂತೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.